ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೂ ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತರಕಾರಿ ಮತ್ತು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವ ರಾಯಚೂರು ತಾಲೂಕಿನ ಜಾಲಿಬೆಂಚಿ ಗ್ರಾಮದ ಹುಸೇನಿ ಅವರ ಕೃಷಿ ಅನುಭವಗಳು. ಪ್ರಸ್ತುತಿ ವೆಂಕಟೇಶ್ ಹೂಗಾರ್. ರೈತ ಬಾಂಧವರೇ, ನಿಮಗೆಲ್ಲ ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಈ ಜಾಲಿಬೆಂಚಿಯ ಹುಸೇನಿ ಅವರು ಇದ್ದಾರೆ. ಇವರು ನಾನು ಗಮನಿಸ್ದಂಗೆ ಇವರು ಒಕ್ಕಲ್ತನೂ ಮಾಡ್ತಾರೆ, ಎಮ್ಮೆನೂ ಸಾಕಾಣಿಕೆ ಮಾಡ್ತಾರೆ, ಕಾಯಿ ಪಲ್ಯನೂ ಮಾರ್ತಾರೆ. ಅಂದರೆ ಈ ಮೂರನ್ನು ಹೆಂಗೆ ಮಾಡ್ಲಕತ್ಯಾರ ಅವರು ಅನ್ನೋದನ್ನು ನಾವು ಕೇಳ್ಬೇಕು. ಯಾಕಂದರೆ ರೈತರಾದಂಥವ್ರು ಕೇವಲ ನಾವು ಬರೀ ಒಕ್ಕಲ್ತನ ಅಷ್ಟೇ ಮಾಡ್ತೀವಿ, ಇದ್ರಾಗ ಉಳಿಸ್ತೀವಿ, ಇದ್ರಾಗ ಶ್ರೀಮಂತರಾಗ್ತೀವಿ ಅಥವಾ ಮುಂದಕ್ಕೆ ಬರ್ತೀವಿ, ನಮ್ಮ ಮಕ್ಕಳೆಲ್ಲರನ್ನ ಶ್ರೀಮಂತರ ಮಾಡ್ತೀವಿ ಅಥವಾ ನಮ್ಮ ಮಕ್ಕಳೆಲ್ಲ ಚಲೋ ಒಳ್ಳೊಳ್ಳೆ ಓದಿಸ್ತೀವಿ ಅನ್ನೋದು ಭಾಳ ಕಷ್ಟದ ಕೆಲಸ ಈ ಕಾಲದಲ್ಲಿ. ಆದರೆ ಹುಸೇನಿ ಅವರು ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಅವ್ರನ್ನ ಇವತ್ತಿನ ಅವ್ರ ಅನುಭವಗಳನ್ನು ಇವತ್ತಿನ ಕಾರ್ಯಕ್ರಮದೊಳಗೆ ಕೇಳೋಣ ಅಂತ. ಹುಸೇನಿ ಅವರು ನಮಸ್ಕಾರ. ನಮಸ್ಕಾರ ಸರ್. ನೀವು ಸ್ವಂತ ಊರು ಜಾಲಿಬೆಂಚಿನ ಅಥವಾ ಬೇರೆ ಊರ? ಬೇರೆ ಊರು ಸರ್. ನಂದು ಫಸ್ಟ್ ಗೋನವಾರ ಸರ್. ಮೂಲತಃ ನೀವು ಗೋನವಾರದವರ? ಗೋನವಾರಲಿಂತ ನಾನು ಸಣ್ಣ ಸಣ್ಣನಿದ್ದಾಗ ನಮ್ಮಮ್ಮ ಇಲ್ಲಿಗೆ ಬಂದ್ರು ಸರ್. ಇಲ್ಲಿ ಜಾಲಿಬೆಂಚಿಗೆ ನಮ್ಮ ತಾತನವರು ಇದ್ದರು, ನಮ್ಮ ಮಾವನವರು ಇದ್ದರು. ಅವರು ಕರ್ಕೊಂಬಂದರು. ಅವರು ಬಗಲಾಗಿಟ್ಕೊಂಡು ಕೂಲಿ ಅದು ಇದೊಂದು ಕಸಿ ಅವಾಗ ₹1 ₹2 ಕೊಡ್ತಿದ್ರಿ ಸರ್ ಕೂಲಿ. ನೀವು ಹೋಗಿರಿ ಕೂಲಿ? ನಾವು ಹೋಗಿಲ್ಲ ಸರ್, ನಾವು ಸಣ್ಣವರಿದ್ವಿ. ನಮ್ಮ ತಾತನವರೇ ಸಾಕತ್ ಇದ್ರು. ನಮ್ಮಪ್ಪ ನಾವು ಮಲ್ಲಿ ಇದ್ರು ಸರ್. ಅದು ಅವಾಗ ಗೋನವರದಲ್ಲಿ ಏನು ಬೆಳೆ ಇರ್ತಿದ್ದಿಲ್ಲ, ಬರೀ ಬರಡು ಭೂಮಿ ಆ ತರ ಇದ್ದು ಸರ್. ಆ ತರದಲ್ಲಿ ಕೂಲಿ ಇಲ್ಲ, ಒಂದ್ ದಿವ್ಸ ಹೋದ್ರೆ 2 ದಿನ ಇಲ್ದಪ್ಲ ಬರೀ ಜಾರಿ ಕಾಯಿಸ್ಕೊಂಡು ಕೊಡ್ತಿದ್ವಿ ಸರ್. ಅದು ನೆನಪಿದೆಯಾ ಸರ್? ಓದಿರಿ? ಓದಿಲ್ಲ ಸರ್, 2ನೇ ಕ್ಲಾಸ್ ಹೋದೆ. ಆಯ್ತು, ನಾನು ಇಲ್ಲೇ ತಿರ್ಗಂತ ಇದ್ದೆ ಸರ್ ನಮ್ಮ ತಾತನವ್ರ ಮನೆಯಲ್ಲಿ. ಅವರಲ್ಲಿ ಇದ್ದಾಗ ಅವಾಗ ನನ್ನ ಮಗಳು ಹಿಂಗಾಯ್ತಂತ ನಮ್ಮ ತಾತ ನನ್ನ ಮಗಳದು ಹಿಂಗಾಯ್ತಲ್ಲ ಸಂಸಾರ ಅನ್ಕಸಿ ಕರ್ಕೊಂಬಂದ್ರ ಸರ್. ಗೋನವಾರಲಿಂದ ಜಾಲಿಬೆಂಚಿ ಕರ್ಕೊಂಬಂದ್ರ ಸರ್. ಅವರು ಅದರಾಗೆ ದಗದ ಮಾಡಿ ಅವ್ರು ಕೂಲಿ ಅಕ್ಕಿ ಕೊಟ್ಟು, ನಮ್ಮಪ್ಪಗ ಕೂಲಿ ಅಕ್ಕಿ ಕೊಟ್ಟು ಅವ್ರಿಗೊಂದು ನಮ್ಗೊಂದು ನೆಲ ಹುಡುಕಿ ಕೊಟ್ರು ಸರ್. ಚಿಕ್ಕದಾಗಿ ಜೋಪಡಿ ಹಾಕಿ ಕೊಟ್ರು ಸರ್. ಅಲ್ಲಿಂದ ಬಂದು ಆಯ್ತು, ಇಲ್ಲಿ 1 ವರ್ಷ 2 ವರ್ಷ ಕಳೆದ ನಂತರ ಅವರು ಹಾಲು ಮೊಸರು ಮಾರ್ತಿದ್ರು. ನಮ್ಮ ತಾತನವರು ಹಾಲು ಮೊಸರು ಮಾರ್ತಿದ್ರು. ಅಮ್ಮ ನಿನಗೊಂದು 2 ಎಮ್ಮೆ ನಂಬುವೆ ತಗೊಂಡು ನೀವು ಆಮೇಲೆ ದುಡ್ಡು ಕೊಡಂತ ಕಸಿ ನಮ್ಮ ತಾತ ಏನು ಮಾಡಿದ, 2 ಎಮ್ಮೆ ಕೊಟ್ಟು ನಮ್ಮ ಅಮ್ಮನವರಿಗೆ ಕೊಟ್ಟ. ಅದರಲ್ಲಿಂದ ಹಂಗೆ ತಿಂಗಳು 2 ತಿಂಗಳು 3 ತಿಂಗಳು ಹಂಗೆ 1 ವರ್ಷ ಇದು ಮಾಡಿ ಕಾಸಿ ಒಂದು ಪಕ್ಕದಾಗ ಊರಾಗೆ ಒಂದು ಎಮ್ಮೆ ತಗೊಂಡ್ವಿ. ₹2,500 ಅವಾಗ ದೊಡ್ಡ ಎಮ್ಮೆ. 2,500. ಅದು 2,500 ಎಮ್ಮೆ ತಗೊಂಡು ಅದು ಇದು ಎಲ್ಲ ಇದು ಮಾಡಿ ಹಾಲಿಗಿಲ್ಲ ಇದು ಮಾಡಿದ್ರಿ. ಮತ್ತೊಂದು 2 ತಗೊಂಬಂದೀವಿ. 5 6 ಆದವು ಸರ್. ಅವಾಗ 6 ಆಗಿ ಹೆಂಗೆ ಬೆಳೆ ಆಯ್ತು. ಮತ್ತೊಂದು 4 ಕುರಿ ತಗೊಂಡು ಕುರಿ ಸಾಕಿ ಅವು ಒಂದು 50-60 ಕುರಿ ಆದವು ಸರ್. 50-60 ಲಾಸ್ಟ್ 100 ಆದವು. 100 ಆಗದೆ ನಮಗೆ ಸ್ವಲ್ಪ ನಾವು ದೀಟ ಆದ್ವಿ. ನನ್ನ ಕಾಯಕ್ಕೆ ಹೋಗಂದ್ರು ನಾನು ಅಲ್ಲಪ್ಪ ಕಾಯಕಂತ ನಾನು ಅಂದೆ. ಅದು ನಮ್ಮಪ್ಪ ಅವರೇ ಏನು ಕೆಲಸ ಮಾಡಾಗ ಆಗ್ತಿದ್ದಿಲ್ಲ, ನೀನೇ ಕಾಯಪ್ಪ ಅಂತ ನಾವು ಅಪ್ಪಗೆ ಹೇಳಿ ಕಾಯಿಸಿ ಅಪ್ಪ ಎಲ್ಲ ಮಾಡ್ತಿದ್ದವ. ಮನೆ ಸಂಸಾರ ನಮ್ಮಮ್ಮ ನೋಡ್ಕೊಂತಿದ್ಲು. ಎಲ್ಲ ಮಾಡಿ ಇದು ಮಾಡಿದ್ದಕ್ಕೆ ನಮ್ಮಮ್ಮ ಹಾಲು ಮಾರಿ ಬರ್ತಿದ್ಲು, ನಾವು ಎಮ್ಮೆ ಕಾಯ್ತಿದ್ವಿ. ನಮ್ಗೆ ಅವಾಗ ಸಾಲಿಗೆ ಹೋಗಕ್ಕೆ ಅನುಕೂಲ ಆಗಿಲ್ಲ ಸರ್. ಆ ಥರ ಆಗಿ ಜಾಗ ಆಯ್ತು, ಒಂದು ಮನೆ ಆಯ್ತು, ರೂಮ್ ಆಯ್ತು. ರೂಮ್ ಆದ ಮ್ಯಾಕ ಒಂದು ಪ್ಲಾಟ್ ತಗೊಂಡು ಇದು ಮಾಡಿಕೊಂಡು ಒಂದು ಕೆಲವು ವರ್ಷ ಹೋದ ಮ್ಯಾಕ ಒಂದು 6 ವರ್ಷ 7 ವರ್ಷ ಹೋದ ಮ್ಯಾಕ ಮತ್ತೆ 1 ಎಕರೆ ಹೊಲ ತಗೊಂಡಿವಿ ಸರ್. ಊರಲ್ಲಿ ಇಲ್ಲಿ ಜಾಲಿಬೆಂಚಿಗೆ ಬಂದು ಗೋನವಾರ ಬಿಟ್ಟು ಜಾಲಿಬೆಂಚಿಗೆ ಬಂದು 1 ಎಕರೆ ಹೊಲ ತಗೊಂಡು. ಆಗಿನ ರೇಟ್ ಅಂತಂದ್ರೆ ₹46,000 1 ಎಕರೆ ಇತ್ತು ಅವಾಗ. ಇವಾಗ ಅದೇ ಹೊಲ 22 ಲಕ್ಷ ರೂಪಾಯಿ. ವರ್ಷ ಆಯ್ತು ತಗೊಂಡು? 2001ರಲ್ಲಿ ಸರ್. 2001 ಅಂದ್ರೆ 25 ವರ್ಷದ ಹಿಂದ್ಗಡೆ. 25 ವರ್ಷ ಹಿಂದ್ಗಡೆ ಅವಾಗ ತಗೊಂಡು ಅಲ್ಲಿಂದ ಬಂದ್ವಿ.
ಅದು ಹೊಲ ತಗೊಂಡ ಮೇಕೆ ಮತ್ತೊಂದು ಕೆಲವು ಎಮ್ಮೆ ಸಾಕಂಗೆ ಹಾಲು ಮೊಸರು ಮಾರಿಕಂತ ಯಾರು ಬ್ಯಾರ್ಯಾರು ಮತ್ತೆ ಹೊಲ ಲೀಜಿಗೆ ಮಾಡಿದೀವಿ ಸರ್. ನಮ್ಮ ಸಣ್ಣ ತಾತನವರು ಒಂದು ಕಸಿ ಅವರು ರೊಕ್ಕಿಂಗ್ ಅಂತ ಅವಾಗ ಗಿರಿ ರಿಜಿಸ್ಟರ್ ಅಂತ ಮಾಡ್ತಿದ್ರು. ಗಿರಿ ಮಾಡಿದ್ರು ಸರ್. 5 ಎಕರೆ ಹೊಲ ಮಾಡಿದ್ರು ಸರ್. ಖಾಲಿ 10,000 ಮಾಡಿದ್ರು ಸರ್. ಅದು 4 ವರ್ಷ 3 ವರ್ಷ ಆಗಿತ್ತು ಸರ್. ಅದು ಮಾಡಿ ಸರ್ ಹಿಂಗ ರೀತಿಂಗ ಹೊಲ ರಾಯಚೂರವರಿಗೆ ಹೋಗುತ್ತದ ಹೆಂಗಮ್ಮ ನೀನು ಹೈನುಗಾರಿಕೆ ಮಾಡಿದ್ದಿ ನೀನು ಏನೇನ ರೊಕ್ಕ ಅಂತ ಕೇಳಿ ಕಾಸಿ ನಮ್ಮನ ಹತ್ರ ನಮ್ಮ ಸಣ್ಣ ತಾತನವರು ಇನ್ನೊಬ್ಬರು ಬೇರೆಯವರು ಬಂದು ಹೇಳಿದರೆ ಆಯ್ತಳಪ್ಪ ಎಷ್ಟಾದ ನೋಡಮ್ಮ ಅಂತ ಕಾಸಿ ಇದು ಮಾಡಿ ಕಾಸಿ ಅದು 5 ಎಕರೆ ಬರೇ ಗಿರಿ ರಿಜಿಸ್ಟರ್ ಅದ್ರಾಗ ಹೋಗಿ ಅದ್ರ ಎಷ್ಟಾದ ಅಮೌಂಟ್ ಕೊಟ್ಟು 25,000 ಕೊಟ್ಟು 6 ವರ್ಷ ಮಾಡಿ ಮತ್ತೆ ಅವ್ರ ಹೊಲ ನಾವು ಅವ್ರಿಗೆ ಬಿಟ್ಟಿವಿ ನಮ್ಮ ಸಣ್ಣ ತಾತನವರಿಗೆ. ನೀನ್ ಹಿಂಗ ಮಾಡಿದಮ್ಮ ಇವತ್ತಿನವರೆಗೆ ನೆನಸ್ತಾರೆ ಇಲ್ಲ ಅಂತ ಹೇಳಲ್ಲ. ದೊಡ್ಡ ಕೆಲಸ ಅದು. ಇಲ್ಲಾಂದ್ರೆ ಮಾರಾಟ ಬೇರೆ ತಗೊಂಡು ಸುಮ್ನೆ 25,000 ರೂಪಾಯಿದಾಗ ಹೋಗ್ತಿತ್ತು. ಇವತ್ತು ಅದೇ ಹೊಲದಾಗ ಅವ್ರು ಬೆಳೆಸಿಕೊಂಡು ತಾಯಿ ಮಕ್ಕಳು ಆರಾಮ್ ನಮ್ಮನ್ನ ನೆನೆಸ್ತಾರ. ನೀವು ಬಡವರಾದ್ರ ಚಿಂತಲ್ಲ ನಮ್ಮ ಭೂಮಿ ಉಳಿಸಿದಿರಿ, ನೀವೇನು ಏನಿಲ್ಲ ಯಾರ ರೂಪದ ಋಣಾನ ಬಂದ ನೀವು ಕರ್ಕೊಂಬಂದು ಇಲ್ಲಿಗೆ ಇಟ್ಟುಕೊಂಡದಕ್ಕಲ್ಲೇ ನಮ್ಮ ಪಾರ್ವದೇವಿ ನಮ್ಮ ದುರ್ಗಮ್ಮ ಉಳಿಸಿದ್ಲ ಅಂತಾರ. ನೀವು ಸ್ವತಂತ್ರವಾಗಿ ಒಕ್ಕಲ್ತನ ಮಾಡ್ಲಿಕ್ಕೆ ಯಾವಾಗ್ಲಿಂದ ಆರಂಭ ಮಾಡಿರಿ? ಎಷ್ಟು ವರ್ಷ ಆಯ್ತು ಸರ್? ನಾನು ಮತ್ತೆ ಮಾಡಕ್ಕೆ 35 ವರ್ಷ ಆಯ್ತು. ಏನಂದ್ರೆ ನೀವು ಏನು ಆ 1 ಎಕರೆ ಹೊಲ ಇಟ್ಕೊಂಡು ಬೇರೆ ಏನ್ ಮಾಡ್ತಿದ್ರಿ? ಅಂದ್ರೆ ಅಮ್ಮ ಮಾಡಿದಂದು 1 ಎಕರೆ ತಗೊಂಡಿದ್ದು 25 ವರ್ಷ ಆಯ್ತು. ಮೊದಲು ಬೇರೆ ಲೀಜ್ ತಗೊಂಡು ಮೊದಲು ಎಮ್ಮೆ ಕಾಯ್ತಾ 1 ಎಕರೆ ಹೊಲ ತಗೊಂಡ್ವಿ. ಎಮ್ಮೆ ಕುರಿ ಎಲ್ಲ ತಗೊಂಡು 1 ಎಕರೆ ಹೊಲ ತಗೊಂಡು ಇದು ಮಾಡಿದ್ವಿ. ನಾವು ಇನ್ನ ಕೂಡಿ ಇದ್ದೀವಿ ಸರ್. 3 ಅಣ್ಣ ತಮ್ಮರು, ನಮ್ಮಮ್ಮ ನಾವಪ್ಪ ಎಲ್ಲರೂ ಕೂಡಿ ಇದ್ದೀವಿ. ಅವ್ರು ನಾವಪ್ಪ ಕುರಿ ಓದ್ತಿದ್ದ, ನಾವಮ್ಮ ಹಾಲು ಮೊಸರು ಮಾರ್ತಿದ್ಲು, ನಾನು ಎಮ್ಮೆ ಕಾಯ್ತಿದ್ದೆ. ಸಣ್ಣ ಹುಡುಗರು ನಮ್ಮ ತಮ್ಮನವರು ಸಣ್ಣ ಹುಡುಗರು ಇದ್ರು. 1 ಎಕರೆ ಹೊಲ ತಗೊಂಡಿವಿ. ಕೆಲವು ದಿನ ಹಿಂಗೆ ಮತ್ತೊಂದೆರಡು ಪ್ಲಾಟು ತಗೊಂಡಿವಿ. ಪ್ಲಾಟ್ ತಗೊಂಡು ಎಲ್ಲ ಇದು ಮಾಡಿಕೊಂಡು ಅಲ್ಲಿ ಜೋಪಡಿ ಹಾಕೊಂಡು ಇದು ಮಾಡೋರಿಗೆ ಮತ್ತೆ ಒಂದು ಹಿಂಗೆ ಸಣ್ಣ ಪುಟ್ಟ ಕೆಲಸ ರೈತರು ಒಂದು ಕಸಿ ಇದು ಮಾಡಿ ಬೇರೆಯವ್ರದ್ದು ಹೊಲ ಹಿಂಗೆ ಲೀಜಿಗೆ ಹಾಕೊಂಡು ಮೆಣಸಿನ ತೋಟ, ಹತ್ತಿ 4 ಎಕರೆ 5 ಎಕರೆ ತನ ಮಾಡ್ತಿದ್ವಿ. ಈಗಲೂ ಮಾಡ್ತೀರಿ ಹೊಲ? ಇವಾಗಿನ ಮಾಡ್ತೀವಿ. ಎಷ್ಟು ಎಕರೆ ಮಾಡ್ತೀರಿ ಈಗ? 10 ಎಕರೆ ಮಾಡ್ತೀವಿ ಸರ್. ಇವಾಗ 4-5 ವರ್ಷದಿಂದ ಲಾಸ್ ಕಾಣಿಸಲ್ವೇ ನಾನು ಬೋರ್ ಹಾಕ್ಸಿದಾಗಳಂತ ಕಾಯಿಪಲ್ಯ ಹೈನುಗಾರಿಕೆ ಎರಡೇ ಬಿಟ್ಟು ಹೊಲ ಮಾಡಂಗಿಲ್ಲ. ಇವಾಗ ಮಾಡೀನಿ ಸರ್. 5 ಎಕರೆ ಮಾಡ್ತೀನಿ ಅಷ್ಟೇ. 5 ಎಕರೆ ಅಂದ್ರೆ ಕಡಿಮೆ ಮಾಡಿರಿ ಈಗ? ನನ್ನ ಅರ್ಧಾಗಿದ್ದಷ್ಟು ಮಾಡಿ ನಾನು ದುಡಿದು 500 ಅದಕ್ಕೆ ಹಾಕಿದ್ರೆ ಇನ್ನು ನಾನು ಬರೀ ಉಳಿಯೋದಿಲ್ಲ ಅಂತ ಕಾಸಿ ಕಾಯಿಪಲ್ಯ 1 ಎಕರೆಗೆ ಕಾಯಿಪಲ್ಯ ಹಾಕಿನಿ ಸರ್. 1 ಎಕರೆ ಮತ್ತೆ ಹೈನುಗಾರಿಕೆ ಮಾಡ್ತೀನಿ. ಇವೆರಡರಿಂದ ಅಲ್ಲಿಂದ ಹೈನುಗಾರಿಕೆ ಇದು ನಮ್ಮ ಉಳಿತಾಯ ಆಗಲಿ, ಕಾಯಿಪಲ್ಯದ ಖರ್ಚಾಗಲಿ ಅಂತ ಮಾಡಿ. ಹೈನುಗಾರಿಕೆ ಅಂತ ಅಮ್ಮ ಬಂದಿದ್ದು ನೀವು ಅದನ್ನ ಮುಂದುವರಿಸ್ಕೊಂಡು ಬಂದಿರಿ. ಎಷ್ಟಾವ ಈಗ ಎಮ್ಮೆ? ಎಷ್ಟಾದವ ಈಗ ನಿಮ್ಗೆ? ಇವಾಗ ನಮ್ಗೆ 8 ಅವ ಸರ್. ಇವಾಗ ನಿಮ್ದೇ ಸ್ವಂತ? ನಂದು ಸ್ವಂತ ಸರ್. 8 ಎಮ್ಮೆ ಅದಾವ. ಯಾರು ನೋಡ್ಕತ್ತಾರ ಅವ್ರನ್ನ? ನಾನೇ ನೋಡ್ಕೊಂತೀನಿ. ನೀವೊಬ್ರು ಇರ್ತೀರಿ? ನಮ್ಮ ಮನೆಯವರು, ನಮ್ಮ ಹೆಣ್ಮಕ್ಳು ಅಲ್ಲಿ ತರಕಾರಿ ಹಾಕ್ತಾರ. ಕಾಯಿಪಲ್ಯ ಹೊಲದಾಗ ಕಳೆವು ಅದು ನಮ್ಮ ಹೆಣ್ಮಕ್ಳು ಇದು ಮಾಡ್ತಾರೆ ಸರ್. ನಾನು ಇಲ್ಲಿಂದ ಹಾಲು ಮೊಸರು ಕೊಟ್ಟು ಕಾಯಿಪಲ್ಯ ಮಾರಿಕೊಂಡು ಹೋಗಿ ಎಮ್ಮೆಗಳಿಗೆ ಹೋಗ್ತೀನಿ ಸರ್. ಎಮ್ಮೆಗಳಿಗೆ ಹೋಗ್ತೀನಿ. ಮಕ್ಕಳು ಅದರ ಏನ್ ಮಾಡ್ತಾರೆ? ಮಕ್ಕಳು ಸಾಲಿ ಓದಿರ್ತಾರೆ ಸರ್. ಸಾಲ ಓದಕತ್ತಾರ? ಸಾಲ ಓದಕತ್ತಾರ ಸರ್. 4 ವರ್ಷ ಸರ್. ಒಂದು ಹೆಣ್ಣು ಹುಡುಗಿನ ದೊಡ್ಡ ಮಗಳ ಕೊಟ್ಟಿದ್ದೇನೆ ಸರ್. ಅಂದ್ರೆ ಈಗ ನಿಮ್ಗ ಒಕ್ಕಲ್ತನ ಸ್ವಲ್ಪ ಮಾಡ್ಕೊಂಡು ತರಕಾರಿ ಏನೇನ್ ಬೆಳಿತೀರಿ? ತರಕಾರಿ ಅಂದ್ರೆ ನಿಮ್ಮ ಈ ಭಾಗದಾಗ ಏನ್ ಬೆಳಿಲಿಕ್ಕೆ ಸಾಧ್ಯ? ಟಮಾಟಿ ಬೆಳಿಬೋದು ಸರ್, ಹೀರೆಕಾಯಿ ಬೆಳಿಬೋದು, ಚವಳೆಕಾಯಿ ಬೆಳಿಬೋದು, ಬದನೆಕಾಯಿ ಬೆಳಿಬೋದು, ಪಾಲಕ್ ಬೆಳಿಬೋದು, ಪುಂಡೆ ಪಲ್ಯ, ಹಾಗಲಕಾಯಿ, ಇವೆಲ್ಲ ತರಕಾರಿ ಬೆಳೆ. ನೀವು ಏನೇನ್ ಬೆಳಿತೀರಿ ಈಗ ನಿಮ್ಮಲ್ಲಿ? ಇವಾಗ ಸದ್ಯಕ್ಕೆ ಅಂತಂದ್ರೆ ಪಾಲಕ್ಕು, ಹೀರೆಕಾಯಿ, ಟೊಮಾಟೊ, ಬದನೆಕಾಯಿ, ಸೌತೆಕಾಯಿ, ಪುಂಡೆ ಪಲ್ಯ, ಪಾಲಕು, ಬೆಂಡೆಕಾಯಿ ಬೆಳಿತೀವಿ. ಎಷ್ಟೆಷ್ಟು ಹಾಕಿರಿ? ನನಗೆ ಯಾಕೆ ಭಾಳ ಹೇಳಿಬಿಟ್ರಿ ನೀವು ಸ್ವಲ್ಪ ಹೊಲ್ದಾಗ? ಅದು 5 ಸಲ, ಇದು 5 ಸಲ, 10 ಸಲ, 5 ಸಲ ಅಷ್ಟಕ್ಕೆ. 1 ಎಕರೆ 5 ಸಲ? 5 ಸಲ. ಅದು ಲಾಭ ಆಗುತ್ತಾ ಹಂಗಾದ್ರೆ? ಅಂದ್ರೆ ಬೆಂಡೆಕಾಯಿ ಲಾಸ್ ಆದ್ರೆ ಹೀರೆಕಾಯಿ ಬರ್ತದೆ, ಹೀರೆಕಾಯಿ ಲಾಸ್ ಆದ್ರೆ ಟಮಾಟಿ ಬರ್ತದೆ. ಟಮಾಟಿ ಬೇರೆ ಲಾಸ್ಟ್ಗೆ ಎಲೆ ಪಲ್ಯ, ಮೆಂತ್ಯ, ಪಾಲಕು ಬರ್ತದೆ ಸರ್. ಒಂದು ಸೂಡು ಈಟ್ ಇರ್ತದೆ ಸರ್. 10 ರೂಪಾಯಿ ಈಟ ಕೊಟ್ರೆ ಆಯ್ತು. ನೀನು ಟೊಮೆಟೊ ಒಂದಕ್ಕೆ 25 kg ಕೊಟ್ರೆ 200 ಕೊಡಲ್ಲ ಸರ್. ಅದೇ 25 ಸೂಡು ಇದ್ರೆ ಇಲ್ಲಿ 25 ರೂಪಾಯಿ ಬರ್ತದೆ. ತರಕಾರಿನೇ ಚಲೋ ಬೆಳಿತೀರಂತ ನನಗೆ ಅನಿಸ್ತದ. ಅದು ದಿನ ಅಂದ್ರೆ ಸೀಸನ್ ವೈಸ್ ಇರ್ತದ? ಹೆಂಗ್ ಮಾಡ್ತೀರಾ ಸರ್? ದಿನ ನೀನು ಹೆಂಗ ಬೀಜ ಹಾಕ್ತಿ ಸರ್. ಇದು ಇನ್ನ 20 ದಿನಕ್ಕೆ ಕಟಾವ್ ಆಗ್ತದ ಸರ್. ಪಾಲಕ್ ಆಯ್ತು, ಪುಂಡೆ ಪಲ್ಯ ಆಯ್ತು, ಮೆಂತ್ಯ ಆಯ್ತು.
20 ದಿನಕ್ಕೆ ಹೀರೆಕಾಯಿ 40-45 ದಿನಕ್ಕೆ ಬಂದ್ರೆ ಅದು 45 ದಿನ ಬರ್ತದೆ ಸರ್. 45 ಸರ್, ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ಆದ್ರಿಗಿನ ಒಂದ್ 45 ದಿನ ಬರ್ತದೆ ಹೀರೆಕಾಯಿ. ನಮ್ಮ ಮೇಂಟೆನೆನ್ಸ್ ಇವಾಗ ಹುಳ ಬಿತ್ತಪ್ಪ ಅಂತಂದ್ರೆ ತಂದು ಇನ್ನ ಬೆಳಕಿನ ಮೊದಲು ಯಾವ್ದನ್ನ ತಂದು ಹೊಡೆದರೆ ಮಾತ್ರ ಉಳಿತದ. ಎಲ್ಲ ಮೀರಿದ ಮ್ಯಾಗ ಹೊಡೆದ್ರೆ ಏನು ಬರಲ್ಲ. ಏನ್ ಯಾವ ಭೂಮಿ ಇದ್ರೆ ಚಲೋ ರೀ ತರಕಾರಿ ಬೆಳಿಲಿಕ್ಕೆ? ಯಾವ ಭೂಮಿ ಬೇಕಂತ? ಕೆಂಪು ಭೂಮಿ, ಕೆಂಪು ಭೂಮಿ ಇದ್ರೇನ ತರಕಾರಿಗೆ ಅಂದ್ರೆ ಇನ್ನ ಬೆಸ್ಟ್ ಸರ್. ಏರಿಯಾಗಿನ ಬರ್ತಾವ, ಸಪೂರಿ ಇರ್ತದೆ, ಕಾಯಿ ಪಲ್ಯ ರುಚಿ ಇರಲ್ಲ, ಸಪೂರಿ ಇರ್ತದೆ. ಏರಿಯಾ ಕಪ್ಪು ಮಣ್ಣಲ್ಲಿ ಬೆಳೆದ, ಕಪ್ಪು ಮಣ್ಣು ಮೇಲೆ ಬೆಳೆದು ಸೌಳು ಭೂಮಿಯಲ್ಲಿ ಬೆಳಿಲಿಕ್ಕೆ, ಸೌಳು ಭೂಮಿ ಆದ್ರೆ ಬದನೆಕಾಯಿ ರುಚಿ ಇರ್ತದೆ ಸರ್, ಸೌತೆಕಾಯಿ ರುಚಿ ಇರ್ತದೆ. ನೀವು ಸೌತೆಕಾಯಿ ಇದು ಎಲ್ಲ ಬೆಳಿತೀರಿ? ನಿಮ್ದು ಯಾವ ಭೂಮಿ ರೀ? ನಮ್ದು ಗೊರಸದ ಸರ್, ಸೌಳಿಗೆ ತಪ್ಪದ, ಈ ಕಡೆ ಏರಿಗೆ ಕಪ್ಪು ಮಣ್ಣಿಗೆ ತಪ್ಪದ. ಅಂದ್ರೆ ನೀರ್ ಎಷ್ಟು ಬಿದ್ದಾವ ನಿಮ್ಗೆ? ಬೋರ್ ಎಷ್ಟು? 3 ಇಂಚ್ ಬಿದ್ದಾವ ಸರ್. ಸರಿ ಹೋಗ್ತಾವ ಈಗ ನಿಮ್ಗೆ ಈ ತರಕಾರಿಗೆಲ್ಲ? 1 ಎಕರೆಗೆ ಒಂದು ಅರ್ಧ ತಾಸ್ರಾಗೆ ಕಟ್ಬೋದು ಸರ್, 1 ತಾಸರಲ್ಲಿ ಕಟ್ಬೋದು. ಅಂದ್ರೆ 5 ಸಲ ಕಟ್ಕೊಂತ ಮಾಡ್ಕೊಂತ ಹೋಗ್ತಿರ್ಲಿಲ್ಲ? ಡ್ರಿಪ್ ಹಾಕ್ಸಿನಿ ಸರ್. ಡ್ರಿಪ್ ಹಾಕ್ಸ್ಬಿಟ್ಟಿರಿ? ಡ್ರಿಪ್ ಏನ್ ಹೆಂಗ್ ತಗೊಂಡ್ರಿ? ಎಲ್ಲಿ ತಗೊಂಡ್ರಿ? ಏನು ತೋಟಗಾರಿಕೆ ಇಲಾಖೆ ತಗೊಂಡ್ರಿ? ಇಲ್ಲಿ ಹಾಕಿ ಹೆಂಗ ಅದು ಡ್ರಿಪ್ ಅಂದ್ರೆ ಹೆಂಗ್ ತಗೊಂಡ್ರಿ? ಹೆಂಗ್ ಏನ್ ಅರ್ಜಿ ಹಾಕೋದು? ಹೆಂಗ್ ಅರ್ಜಿ ಹಾಕಿದ್ವಿ ಸರ್. ಅರ್ಜಿ ಹಾಕಿದ್ರೆ ಎಷ್ಟು ಬರ್ತದ ಅಂತ ಕೇಳಿದ್ರೆ 10,000 ರೂಪಾಯಿ ಬರ್ತದೆ. 10,000 ರೂಪಾಯಿ ಯಾಕಪ್ಪ ಅಂತಂದ್ರೆ, ಇಲ್ಲ ನೀವು ಸ್ವಂತ ಮಾಡಿಸಿದ್ರೆ 40-45 ಸಾವಿರ ತನಕ ಆಗುತ್ತದೆ. ಗೌರ್ಮೆಂಟ್ ಸಬ್ಸಿಡಿ ಕೊಡ್ತದೆ. ಸಬ್ಸಿಡಿಲಿಂದ ನಾವು ಇದು ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಅವೆಲ್ಲ ಕೊಡ್ರಿ, ನಿಮ್ಗೆ ಡ್ರಿಪ್ ಮಾಡಿ ಸಬ್ಸಿಡಿ ಆಗಿ ಕೊಡ್ತೀವಿ. ನೀವು 10,000 ರೂಪಾಯಿ ಕೊಡ್ಬೇಕಂದ್ರೆ ಅದು ಓಕೆ ಅಂತ 10,000 ರೂಪಾಯಿ ಕೊಟ್ಟಿವಿ ಸರ್. ಸಬ್ಸಿಡಿ ಮಾಡಿಕೊಟ್ಟಾರ? ಸಬ್ಸಿಡಿಯಾಗಿ ಮಾಡಿಕೊಟ್ರಿ 1 ಎಕರೆಗೆ. 1 ಎಕರೆ ಡ್ರಿಪ್ ಇರೋದ್ರಿಂದ ಅನುಕೂಲ ಆಗ್ಯದ. ಹಂಗೆ ಬಿಟ್ರೆ ಪೈಪ್ ಹಂಗೆ ಬಿಟ್ರೆ ಭೂಮಿ ಗಟ್ಟಿಗಾತದ ಒಂದು, ಉಕ್ಕ ಇರಲ್ಲ, ಕಳೆ ಹೂ ಬೀಳ್ತದ ಒಂದು. ಇದು ಡ್ರಿಪ್ ಆದ್ರೆ ಗಿಡದಲ್ಲಿ ನೀರು ಬೀಳ್ತದ ಸರ್, ಅಲ್ಲಿ ಭೂಮಿ ಉಕ್ಕತದ, ಏನು ತುಳಿದಾಡಕ ಚಾನ್ಸ್ ಇರೋದಲ್ಲ, ಕಳೆವು ಅವೆಲ್ಲ ಕಡಿಮೆ ಬೀಳ್ತಾವ ಸರ್. ಹುಸೇನ್ ಅವ್ರು, ನನಗೆ ಕುತೂಹಲ ಏನಂತಂದ್ರೆ, ಈಗ ನೀವೇ ಮನೆಯಾಗ ಎಲ್ಲ ಮಾಡೋರು, ಈ ಹಾಲು ಯಾವಾಗ ಮಾರ್ತೀರಿ, ತರಕಾರಿ ಯಾವಾಗ ಮಾರ್ತೀರಿ, ಹೆಂಗ್ ಮಾಡ್ತೀರಿ ಅದನ್ನ? ಸರ್ ಬೆಳಗ್ಗೆ 5-5:30 ಬಂದು ಇಲ್ಲಿ ಮಾರ್ಕೆಟಲ್ಲಿ ಜಗ್ಗಿ ಮಾಲ್ ಹೊಂಟ್ರೆ ತರಕಾರಿ ಇದಕ್ಕೆ ಹಾಕೋತೀನಿ ಸರ್, ಮಾರ್ಕೆಟಿಗೆ. ಶಶ್ಮಲ್ ಚೌಕಿ ನಮ್ಮ ಆಕಾಶವಾಣಿ ಮುಂದೆ ದಾರಿ, ಅದೇ ಸರ್, ಶಶ್ಮಲ್ ಚೌಕಿಗೆ ಬಂದು ಹಾಕೋತೀನಿ ಸರ್. ಮತ್ತೆ ಇಲ್ಲಿಂದ ವಾಪಸ್ ಹೋಗೋಟಿಗೆಲ್ಲ ಮನೆ 6-6:30 7 ಗಂಟೆಗೆಲ್ಲ ಮನೇಲಿ ಇರ್ತೀನಿ ಸರ್. ಹೆಣ್ಮಕ್ಳೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಸರ್ ಹಾಲು. ಅವು ಹಾಲು ಹೋಗಿ ಇನ್ನು ಇಷ್ಟು ತರಕಾರಿಯಲ್ಲಿ ಉಳಿಸಿರ್ತೀನಿ ಸರ್. ಆ ತರಕಾರಿ ಮತ್ತೆ ಮೊಸರು, ಬೆಣ್ಣೆ ತಂದು ಇದು ಮಾಡ್ತೀನಿ ಸರ್. ಮನೆಗೆ ಸರ್ ಕಂಟಿನ್ಯೂ ಮನೆಗಳಿಗೆ ಹಾಲು ಕೊಡೋ ಮನೆಯವರಿಗೆ ಅಮ್ಮ ಕಾಯಿಪಲ್ಲೆ ತಂದೇನಪ್ಪ ಅಂದ್ರೆ ಏನೇನು ತಂದಪ್ಪ, ಬೆಂಡೆಕಾಯಿ, ಸೌತೆಕಾಯಿ, ಹಾಲು ಜೊತೆಗೆ ಜೊತೆಗೆ ಮನೆಗಳವರಿಗೆ ಕೊಡ್ತೀನಿ ಸರ್. ಮನೆ ತೆರಿಗೆ ಸರ್ ಕೊಟ್ಬಿಡ್ತೀರಿ. ಅದ್ರದ್ದು ಹೆಂಗ್ ದುಡ್ಡು ನಿಮ್ಗೆ? ನೀವು ಹಾಲಿಂದ ದಿನ ಇಸ್ಕೊಳ್ತೀರಿ ಅಥವಾ ತಿಂಗಳಿಗೆ ಇಸ್ಕೊಳ್ತೀರಿ? ದಿನ ಇಸ್ಕೊಂತೀವಿ ಸರ್, ತಿಂಗಳೇ ಇಲ್ಲ ಸರ್. ನಮ್ ತಿಂಗಳ ನಾವು ಲೋನ್ ತಗೊಂಡಿದೀವಿ ಸರ್, MML ಅಂತ ಇಷ್ಟು ಪ್ರೈವೇಟ್ ಲೋನ್ ತಗೊಂಡು ತಿಂಗಳಿಗೆ 30,000 ರೂಪಾಯಿ ಕಟ್ತೀನಿ ಸರ್. ನಮ್ಮ ಮನೆ ಈಗ ಸರ್ ಮನೆ ಖರ್ಚು ನಡೆಸಿಕೊಂಡು ಅದಿಷ್ಟು ಹೈನುಗಾರಿಕೆ, ಕಾಯಿಪಲ್ಲೆ ತರಕಾರಿ ಮಾಡಿಕೊಂಡದಕ್ಕಲ್ಲಿ ಲೋನ್ ತಗೊಂಡದಕ್ಕಲ್ಲಿ ತಿಂಗಳಿಗೆ 35,000 ರೂಪಾಯಿ ಲೋನ್ ಕಟ್ಟಿ ಅಂತ. ಎಷ್ಟು ತಗೊಂಡಿದ್ರಿ ಲೋನ್? ಅಂದ್ರೆ ಎಷ್ಟು ಸರ್? ಒಂದೇ ತಡೆಯಲ್ಲಿ 2 ಲಕ್ಷ ತಗೊಂಡಿನಿ, ಒಂದ್ ತಡೆಯಲ್ಲಿ 5 ಲಕ್ಷ ತಗೊಂಡಿನಿ ಸರ್. ಎಲ್ಲ 8 ಲಕ್ಷ ರೂಪಾಯಿ ತಗೊಂಡಿನಿ. ಅದ್ರನ್ನ ನೀವು ತಿಂಗಳ ಕಟ್ಕೊಂತ ತಿಂಗಳುಗಳು ಅವ ಸರ್, ಅಷ್ಟೇ ವರ್ಷಗಳು ಮುಗಿದವ ಸರ್. ಬಹಳ ಹತ್ರ ಬಂದಿರಿ ಹಂಗಾರೆ, ಮುಗಿಸ್ಲಿಕ್ಕೆ ಬಂದಿರಿ. ರೈತರು ಇದ್ದವರು ತರಕಾರಿ ಬೆಳೆದ್ರೇನೆ ಮತ್ತೆ ಹೈನುಗಾರಿಕೆ ಇದ್ರೆ ಚಲೋ ಅಂತೀರಾ? ರೈತರು ಹೆಂಗ ಈ ಕಾಲಕ್ಕೆ? ಈಗಿನ ಕಾಲಕ್ಕೆ ಸರ್ ತರಕಾರಿ ಇರಬೇಕು, ಹೈನುಗಾರಿಕೆ ಇರಬೇಕು. ಇದೆ ಅಂದ್ರೆ ಹಿಂಗ ಮನೆಗಳ ಖರ್ಚು ಹೊಂಟೋಗುತ್ತದೆ, ಆಗ ನೀನು ಕೂಲಿ ಹೋಗುತ್ತದೆ, ನಿನಗೆ ಲಾಭ ಒಂದು 100 ರೂಪಾಯಿ ಉಳಿದ್ರೆ ಎಷ್ಟೋ ಇದಾಗ. ಅಂದ್ರೆ ತರಕಾರಿ ಮಾರೋದು ಅಂತಂದ್ರೆ ಬಹಳ ಟೈಮ್ ಹಿಡಿತದ್ರೆ, ಅದಕ್ಕೆ ಪೇಷನ್ಸ್ ಬೇಕಂತ ನಾನು ರೈತರನ್ನ ಕೇಳಿದಾಗ ತರಕಾರಿ ಬಹಳ ಇಷ್ಟ ಪಡೋದಿಲ್ಲ ಬಹಳ ಮಂದಿ ಮಾಡ್ಲಿಕ್ಕೆ. ಅದು ಹೆಂಗ್ ಮಾಡ್ಲಿಕ್ಕೆ ಸರ್? ಅದು ಏನಂತಾರಲ್ಲ, ಕಷ್ಟ ಬಿದ್ರೇನೆ ಫಲ, ಓಪಿಕಿರ್ಬೇಕು. ಇವತ್ತು ಇದು ಅದಲ್ಲ, ಇದನ್ನ ಇದು ಕೊಟ್ರೆ ಇದಕ್ಕೆ ಇದು ಮಾರಿದ್ರೆ ಇದಕ್ಕೆ ಬರ್ತದ, ಇದು ಮಾರಿದ್ರೆ ಇದಕ್ಕೆ ಬರ್ತದ, ನಮ್ಮಲ್ಲಿ ಹುಟ್ಟಬೇಕು ಸರ್. ಬಿಳೆ ಬಟ್ಟೆ ಕೇಳ್ತೀರಿ, ಇದೆ ನಾನು ಚಮನ್ ಮಾಡ್ಕೊಂತಿಂದೆ, ಯಾರನ್ನ ಫ್ರೆಂಡ್ಸ್ ಕಲ್ತ್ರೆ ಅಲ್ಲಿಗೆ ಹೋದೆ, ನಾನು ನಡೆಯಲ್ಲ, ಸಂಸಾರನೇ ನಡೆಯಲ್ಲ. ಈ ಎಮ್ಮೆ ತಂದ್ಕೊಳ್ಳಕ್ಕೆ ಇವೆಲ್ಲ ಅಮ್ಮ ಕೊಟ್ಟು ಎಮ್ಮೆಗಳು ಅಥವಾ ನೀವು ಏನಾದ್ರು ಬಂದ್ಮೇಲೆ ನೀವು ಸ್ವಂತ? ಮೊದಲಿನಿಂದ ಇದ್ದೀವಿ ಸರ್ ನಾವು, ಅಣ್ಣ ತಮ್ಮರು 3 ಬೇರೆ ಆಗಿದ್ದೀವಿ ಸರ್. 3 ಬೇರೆ ಆದ್ರೆ ನಮ್ಮ ಅಪ್ಪ ನಮ್ಮಮ್ಮ 30 ಕುರಿ, 2 ಎಮ್ಮೆ ಹಂಚಿಕೊಟ್ರು ಸರ್. ಹಂಚಿಕೊಟ್ಟಾರ. ಆ 2 ಎಮ್ಮೆಯಿಂದ ಇವತ್ತು ನಿಮ್ಗೆ 8 ಎಮ್ಮೆ ಮಾಡ್ಕೊಂಡಿರಿ ಅಥವಾ ತಂದ್ಕೊಂಡಿರಿ ಬೇರೆ? ಮತ್ತೆ ತಂದ್ಕೊಂಡಿ ಸರ್. ಹೊಲ್ದಾಗ ಲಾಭ ಆದಂತೀರಿ ಅಥವಾ ಈ ತರಕಾರಿ ಹೈನುಗಾರಿಕೆಗೆ ಪರವಾಗಿಲ್ಲ ಸರ್ ಇದಕ್ಕೆ ಅಂತೀರಿ ಹೆಂಗ ಸರ್? ತರಕಾರಿ ಏನು ಪರವಾಗಿಲ್ಲ, ಹೊಲ್ದಾಗೇನು ಲಾಭ ಇದೆ. ಅದ್ರ ಲಾಭ ಇದೆ ಅಂದ್ರೆ ಹತ್ತಿಯಲ್ಲಿ ಮೆಣಸಿನಕಾಯಲ್ಲಿ ಏನು ಲಾಭ ಇಲ್ಲ ಸರ್. ನೋಡಕ ಮೆಣಸಿನಕಾಯಿ ಅತ್ಯಂತ ಹೇಳಿಕೆಬಹುದು, ಹೇಳಿಕೊಳ್ಳಕ್ಕೆ ದೊಡ್ಡದು ಹೇಳಿಕೆಬಹುದು, ಅದರಿಂದ ಏನು ಲಾಭ ಇಲ್ಲ ಸರ್. ಅದೇ ಆವಾಗ 300-250 ರೂಪಾಯಿ ಒಂದು ಚೀಲ ಗೊಬ್ಬರ ಇತ್ತು ಸರ್.
ಈಗ 2,000 ತನಕ ಆಗ್ಯದ. ಕೂಲಿಯರು ಅವಾಗ 25 ರೂಪಾಯಿ 50 ರೂಪಾಯಿಗೆ ಅಂದ್ರೆ ಬ್ರಹ್ಮಾಂಡ ಆಗ್ತಿತ್ತು ಸರ್. ಹೆಣ್ಮಕ್ಳು ಕೂಲಿಯರು ಇವಾಗ 500 400 ಗಳೆವು 1500 2,000 ರೂಪಾಯಿ ಕೊಟ್ಟು ಗಳೆ ಹೊಡ್ಬೇಕು. ಅವಾಗ ಖಾಲಿ 300 ರೂಪಾಯಿ ಗಳೆವಿತ್ತು. ಅದೇ ರೈತರ ಮಾಲು ಬಜಾರಕ್ಕೆ ಹೋಗಿದ್ದಾರೆ, ಅದು ಅವಾಗ 2,500 3,000 ಹೋದಾಗನ ಲಾಭ ಇರ್ತಿತ್ತು. ಇವಾಗ 8,000 6,000 ಹೋದ್ರಾಗಿನ ಏನು ಲಾಭ ಇಲ್ಲ. ಇಲ್ಲಿ ಜಾಸ್ತಿ ಖರ್ಚು ಜಾಸ್ತಿ ಆಯ್ತು ಸರ್. ಇದರಿಂದ ಏನು ಉಳಿತದೆ ಸರ್? ಎಕರೆಗೆ 30-40 ಸಾವಿರ ರೂಪಾಯಿ ಲೀಸ್ ಕೊಟ್ಟು 40-50 ಸಾವಿರ ರೂಪಾಯಿ ಲೀಸ್ ಕೊಟ್ಟು ಇಲ್ಲಿ ಎಷ್ಟು ಲಾಭ ತೆಗಿಬೇಕು, ಎಷ್ಟು ಇಳುವರಿ ಮಾಡ್ಕೋಬೇಕು? ಅವಾಗಲಂಗ್ ಮಾಡಿದ್ರೆ ಒಕ್ಕಲ್ತನ ನಡೆಯಂಗಿಲ್ಲ. ಮಾಡಿದ್ರೆ ನಡೆಯಲ್ಲ. ಏನ್ ನಿಮ್ಮ ಜನ ನಿಮ್ಮ ಊರಾಗ ನಿಮ್ಮ ಅಕ್ಕಪಕ್ಕದವರು ನಿಮ್ಮ ರಿಲೇಷನ್ ಆಗ ನೋಡ್ಕೊಂಡು ಏನಂತಾರ? ಹುಷಾರಾಗೇನಪ್ಪ, ಬರೀ ಸಣ್ಣ ಸಿಂಪಲ್ ಆಗಿ ಮಾಡ್ಯಾನಂತಾರೋ ಅಥವಾ ಏನಪ್ಪ ನೀನ್ ಹೊಲ ಮಾಡ್ಬೋದಿತ್ತು, ಇಷ್ಟು ಜಿಪ್ಪಣತನ ಯಾಕೆ ಮಾಡ್ತದೆ, ಸ್ವಲ್ಪ ಮಾಡ್ಕೊಂತ ಅಂತಾರ? ಏನು ಖಡಕ್ ಅಂತ ಹೇಳ್ತಾರ ಸರ್. ಅಲ್ಲಿ ನಮ್ಮ ಹೆಸರು ಅಂತಂದ್ರೆ ಖಡಕ್ ಅಂತ ಮಾತಾಡ್ತಾರ. ರೊಕ್ಕದಲ್ಲಿ ಖರ್ಚತ ನಾವು ದುಡಿಬೇಕು ತಿನ್ಬೇಕು ಅನ್ನೋದು ಉದ್ದೇಶ ಬಿಟ್ಟು ಇನ್ನೊಂದು ಏನಿಲ್ಲ ಸರ್. ದುಡಿಬೇಕು ಗಳಿಸಬೇಕು. ನಮ್ ಸಾಲ ಅರ್ಧರೆ ನಾವೇ ಸೌಕರ್ಯ ಸರ್. ಸಾಲ ಇದ್ದನು ಬಡವ. ಈಗ ನೀವು ಇದುವರೆಗೆ ನೀವು ಒಂದ್ ಮಗಳ ಮದುವೆ ಕೂಡ ಮಾಡಿರಿ, ಇದೇ ಇದ್ರಲ್ಲೇ ಮಾಡಿರಿ ಅಥವಾ ಹೆಂಗ್ ಬೇರೆ ಏನಾದ್ರು ಮಾಡಿರಿ? ಹೊಲ ಇದೇ ತರಕಾರಿ ಮಾರಿ ಹೈನುಗಾರಿಕೆ ಏನ್ ಸರ್ ಇದ್ರಲ್ಲೇ ಇದಿಷ್ಟರಾಗಿ ಒಬ್ಬ ಮಗಳು ಮದುವೆ ಮಾಡಿಬಿಟ್ರಿ ನೀವು? ಮಗಳು ಮದುವೆ ಮಾಡಿದ್ವಿ ನೋಡ್ರಿ ಹೆಂಗದ. ಯಾಕಂದ್ರೆ ರೈತರು ಹೊಲಗಳು ಮಾಡಿ ಸಾಲಗಳು ಮಾಡುವಂತ ಪರಿಸ್ಥಿತಿ ಅದ. ಆದ್ರೆ ನೀವು ಒಂದ್ ಹಂತದಾಗ ಬಂದ್ಕೊಂಡು ಮಾಡ್ಕೊಂಡು ಹೋಗಿ. ಮೊದಲ ಸಲ ಹಂಗೆ ಆಗಿದೆ ಸರ್. ಮೊದಲಿಂದ ಇನ್ನ ಈವರೆಗೇನೆಲ್ಲ ಕಟ್ಟೋದಾಗೋದು. ಮೊದಲು 10 ಎಕರೆ 20 ಎಕರೆ ಮಾಡಿ 25 ಎಕರೆ ಮಾಡಿ ಇದಾದಕ್ಕೆ ಇವಾಗ 3-4 ವರ್ಷ ಆಯ್ತು ಯಾವ್ದಕ್ಕೆ ಹೋಗಿಲ್ಲ ಸರ್. 5 ಎಕರೆ ಮಾಡ್ಕೊಂಡೇನಿ. ಹಳೆ ಸಾಲದಾಗೆ ನಾನು ತಿದ್ದಾಕತ್ತೀನಿ ಸರ್. ಎಲ್ಲೇನು ಹೋಗ್ಬೇಕಾಯ್ತು ಬರ್ಬೇಕಾಯ್ತು ಅಂದ್ರೆ ಹೆಂಗ್ ಮಾಡ್ತೀರಿ? ಯಾವ್ದನ್ನ ಸಂಬಂಧಿಕರಿಗೆ ಏನೋ ಮದುವೆ ಮಗಳು ಬರ ಕೊಟ್ಟಿರಿ, ಇದೆಲ್ಲ ಮಾಡ್ತೀವಿ ಅಂತಂದ್ರೆ ಸಂಬಂಧಿಕರಿಗೆ ಹೋಗಕ್ಕೆ ಹೋಗ್ಬಾರ್ದು. ನಾವು ದುಡ್ಡು ಗಳಿಸ್ಬೇಕಪ್ಪ ಅಂತಂದ್ರೆ ಸಂಬಂಧ ದೂರ ನಾವು ಕೆಲಸ ಮಾಡೋದು ಕಲಿಬೇಕು ಸರ್. ಬೀಗ್ರು ಬಿಜ್ಜರ್ ಅನ್ಕಂತ ಹೋದ್ರೆ ಇದ ಎತ್ತು ಏನಂತಾರ ಸರ್, ಎತ್ತು ಎರಿಗೋಯ್ತು ಕೋಣ ಕೆರಿಗೆ ಬಂತ ಅಂತದ್ದು ಆ ತರ. ರೈತರಾದವ್ರು ಏನ್ ಮಾಡ್ಬೇಕಂತೀರಿ ನೀವು? ಇವತ್ತಿನ ರೈತರು ಒಂದಿಷ್ಟು ಮಂದಿ ಏನಂತಾರ, ಬರೀ ಹೊಲ ಅಂದ್ರೆ ಹೊಲ ಅಷ್ಟೇ ಮಾಡ್ಕೊಂತ ಕುಂತಿರ್ತಾರ, ಇಲ್ಲ ಹೊಲ ಮಾಡ್ತಿರ್ತಾರ, ಬೆಳ್ಳನ್ ಬಟ್ಟೆ ಹಾಕೊಂಡು ರಾಯಚೂರಿಗೆ ಬರ್ತಿರ್ತಾರ, ಅಥವಾ ಯಾವ್ದೋ ಸಂಬಂಧಿಕರ ಮದುವೆ ಆದಂದ್ರೆ ಹೊಲದಾಗ ಕೂಲಿಯರ್ ನೆಟ್ಟು ಮದುವೆಗಳಿಗೆ ಹೋಗ್ಬಿಡ್ತಾರ. ಅಂತವ್ರಿಗೆ ಏನ್ ಹೇಳ್ತೀರಿ? ಅವರು ಏನ್ ಮಾಡ್ತಾರ ಸರ್, ಕೂಲಿ ಆಳುಗಳು ಅದನ್ನೇ ಬಂದಿಲ್ಲ ಸರ್. ನಾವ್ಯಾಗ ಎಷ್ಟು ಮಾಡಿದ್ರೆ ಮಾಡ್ಯಾರ ಅನ್ನೋದಲ್ಲ, ಮಾಡಿದ್ರೆ ಮಾಡಿಲ್ಲ ಅಂಬಕಲ್ಲ. ಅವ್ರು ಇಲ್ಲಂದ್ರೆ ನಾಳೆ ನಾವು ಬರೋದಲ್ಲ. ಮೇನ್ ಪಾಯಿಂಟ್ ಅದು. ಈ ವರ್ಷ ನೀವು ಸುತ್ತಮುತ್ತ ಹೊಲಗಳು ನೋಡಿದವರು, ನಿಮ್ ತರಕಾರಿ ಬೆಳೆ ನೋಡಿದವರು, ನಿಮ್ಮ ಹೈನುಗಾರಿಕೆ ನೋಡಿದವರು, ಸುತ್ತಮುತ್ತ ಬೆಳೆಗಳು ಮಳೆ ಬರಿ ಇಲ್ಲ ಏನಂತಾರ ಜನ? ಬೋರ್ ಅದಪ್ಪ ಕಾಯಿ ಪಲ್ಯ ಹಾಕೊಂಡನ ಹಂಗೆ ನಡಿಸ್ಯಾನ ಅಂತಂತಾರೆ. ಈಗ ಅಂದ್ರೆ ಮಳೆ ಸರ್, ದನ ಕರ. ಇವಾಗ ಮನುಷ್ಯ ಎಲ್ಲಾದ್ರೂ ಬದುಕ್ಬೋದು. ಇವಾಗ ಮಳೆ ಬಂದ್ರೆ ದನ ಕರ ಎಲ್ಲಾ ಬದುಕ್ತಾವ ಸರ್. ಜೀವರಾಶಿಗಳು ಬದುಕ್ತಾವ. ಬೇಸಿಗೆ ಹಾಕ್ತೀನಿ ಸರ್. ಬೇಸಿಗೆ ಏನ್ ಹಾಕ್ತಿರಿ? ಪುಂಡೆ ಪಲ್ಯ ಬದನೆಕಾಯಿ ಇರ್ತಾವ ಸರ್. ಬೇಸಿಗೆಗೆ ಏನ್ ಬರ್ತದಂತ ಬೀಜ ಇದು ಮಾಡಿ ಕಾಯಿಸಿ ಹಾಕ್ತಿವಿ. ಪುಂಡೆ ಪಲ್ಯ ಎಲೆ ಪಲ್ಯ ಕಂಪಲ್ಸರಿ ಬರ್ತದ ಸರ್. ಎಲ್ಲಿ ಬೀಜ ಎಲ್ಲಿ ತರ್ತಾರ ನೀವು? ಚಿರಗೆ ತಗರಕತ್ತಿ. ಇದು ಹೆಂಗ ಐಡಿಯಾ ಹೆಂಗ್ ಬಂತು ನಿಮ್ಗೆ? ತರಕಾರಿ ಬೆಳಿಬೇಕಂತ ಹೆಂಗ್ ತಲೆಗೆ ಬಂತು? ನೋಡ್ತೀವಿ ಸರ್. ಇವಾಗ ಬಜಾರ್ಗೆ ಬಂದು ಅದೊಂದು ಅರ್ಧ ಕೆಜಿ ಅದೊಂದು ಅರ್ಧ ಕೆಜಿ ತಂದ್ರೆ 100-150 ರೂಪಾಯಿ ಆಗುತ್ತೆ. ಅದೇ 150 ರೂಪಾಯಿ ಅದೇ ಒಂದ್ಸಲ 2 ಸಲ ತಂದು ಫಸ್ಟಿಗೆ 10 ರೂಪಾಯಿ ಬೀಜ ತರಕಾರಿ ಬೀಜ ಅವಿಸ ತಂದು ನೋಡಿದ್ರೆ ಮನೆಗೆ ತಿರುಗಿ ಬಿದ್ದವು ಸರ್. ಮನೆಗೆ ತಿರುಗಿ ಬಿದ್ದು ಅದೇ ತಗೊಂಡು ಉಳಿದದ್ದು ಹಂಗೆ ಪಕ್ಕದಲ್ಲಿ ಮಾರಿಕ ಅಂತ ಹಂಗೆ ಚಾಲ ಮಾಡಿ ಹಂಗೆ ತಲೆಗೆ ಐಡಿಯಾ ಚಾಲ ಮಾಡಿ. ಎಷ್ಟು ವರ್ಷದಿಂದ ಮಾಡ್ತಾರಿ ತರಕಾರಿ? ಎಷ್ಟು ವರ್ಷ? ತರಕಾರಿ 4 ವರ್ಷದಿಂದ. 4 ವರ್ಷ ಆಯ್ತು. ಹೈನುಗಾರಿಕೆ ಅಂದ್ರೆ ಇವಾಗ 35-40 ವರ್ಷ ಆಯ್ತು. ಜೀವನ ಆವಾಗ ಚಲೋ ಇತ್ತ, ಈಗ ಚಲೋ ಅದ ಸರ್? ಅವಾಗ ಸುಖ ಸರ್. ಇವಾಗ ಏನಿಲ್ಲ ಸರ್. ಇವಾಗ ಶುಗರ್ ಅದು ಇದಂತ ಕಸಿ ಮಂದುಕುಳು ತಿಂದು ಅವಾಗ ಎಂಡೆ ಗೊಬ್ಬರ. ಇವಾಗ ಎಮ್ಮೆ ಸಾಕಾಣಿಕೆ ಮಾಡಿದ್ರಿಗಿನ ಗೊಬ್ಬರ ಉಳಿತದ ಸರ್, ಹಾಲು ಉಳಿತಾವ, ಮೊಸರು ಉಳಿತದ, ಎಲ್ಲ ಇರ್ತಾವಲ್ಲ ಸರ್. ಏನ್ ಮನೆದೇ ಸಿಗ್ತದೆ. ಒಟ್ಟಾರೆ ಇವತ್ತಿನ ರೈತರು ಕೆಲವರು ಅಂತಿರ್ತಾರೆ, ಕೆಲವರು ನಾವು ಹುಸೇನಂಗ ನಾವು ಬೆಳಿಬೇಕಪ್ಪ, ನಮ್ದು ಒಂದು ಬೋರ್ ಆದ, ಹೆಂಗ್ ಬೆಳಿಬೇಕಪ್ಪ ಅಂತ ಒಂದಿಷ್ಟು ಸಲಹೆಗಳು ಕೇಳ್ತಿರ್ತಾರ. ಅಂತ ರೈತರಿಗೆ ಏನ್ ಹೇಳ್ತೀರಿ? ನಮ್ಗೆ ರೈತರಿಗೆ ಬೋರ್ ಇದ್ದವರಿಗೆ ಹೇಳ್ತೀವಿ ಸರ್. ಈ ಕಡೆ ಇದ್ದವ್ರಿಗಿನ 4 ಸಾಲ ಸುಮ್ಮನೆ